ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಮಧ್ಯಪ್ರಾಚ್ಯವನ್ನು ನೋಡ್ತಾ ಇದ್ರೆ ದೋಸ್ತ್ ದೋಸ್ತ್ ನಾರಹ ಪ್ಯಾರ್ ಪ್ಯಾರ್ ನಾರಹ ಅನ್ನೋ ಹಾಡು ನೆನಪಾಗತ್ತೆ. ಅಲ್ಲಿ ತುಂಬಾ ಆತ್ಮೀಯವಾಗಿದ್ದ ಒಬ್ಬರ ಹಿತಾಸಕ್ತಿಗಳನ್ನು ಒಬ್ಬರು ಬಿಟ್ಟುಕೊಡದ ಹಾಗೆ ವರ್ತಿಸ್ತಾ ಇದ್ದ ಎರಡು ಅರಬ್ ದೇಶಗಳು ಕಿತ್ತಾಡ್ಕೊಳ್ಳೋದಕ್ಕೆ ನಿಂತಿವೆ. ಸೌದಿ ಶೇಖುಗಳು, ದುಬೈ ಶೇಖುಗಳು ಒಬ್ಬರ ವಿರುದ್ಧ ಒಬ್ಬರು ಅಬ್ಬರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಮಧ್ಯಪ್ರಾಚ್ಯದಲ್ಲಿನ ಪವರ್ ಸ್ಟ್ರಗಲ್ ಹಾಗೂ ಯಮನ್ ಅನ್ನೋ ದೇಶದಲ್ಲಿ ಹೆಚ್ಚಾಗ್ತಾ ಇರೋ ಹೌತಿಗಳ ಶಕ್ತಿ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ? UAE ಮತ್ತು ಸೌದಿಯ ನಡುವೆನೇ ಯಾಕೆ ಸಂಘರ್ಷ? ಬನ್ನಿ ನೋಡೋಣ. ಗೆಳೆಯರೆ, ಸೌದಿ ಅರೇಬಿಯಾ ಯಮನ್ನ ಮುಕ್ಕಾಲ್ಲಾ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಈ ದಾಳಿಯನ್ನು ನೇರವಾಗಿ ಸೌದಿಯ ಪಡೆಗಳು ಮಾಡದೇ ಇದ್ದರೂ ಯಮನ್ನಲ್ಲಿರುವ ಅಧಿಕೃತ ಸರ್ಕಾರದ ಸೇನೆ ಹಾಗೂ ವಾಯುಪಡೆಯ ಮೂಲಕ ಸೌದಿ ಅರೇಬಿಯಾ ಈ ದಾಳಿಯನ್ನು ಮಾಡಿಸಿದೆ. ಅಲ್ಲಿ ನಡೆದ ದಾಳಿಯಲ್ಲಿ 2 ಹಡಗುಗಳು ನಾಶ ಆಗಿವೆ. ಅದರಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳಿದ್ವು. ಹೀಗಾಗಿ ಆ ಪೋರ್ಟ್ ಮೇಲೆ ಮತ್ತು ಹಡಗುಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಸೌದಿ ಹೇಳಿಕೊಂಡಿದೆ. ಅಲ್ಲದೆ ಈ ಶಿಪ್ಮೆಂಟ್ ಹೊರಟಿದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಅಂತ ಹೇಳಲಾಗ್ತಾ ಇದ್ದು, ಇದು ರಿಯಾದ್ ಮತ್ತು ಅಬುಧಾಬಿಯ ನಡುವೆ ಮನಸ್ತಾಪಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಹಡಗುಗಳು UAEಯ ಫುಜೈರಹ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪೋರ್ಟ್ನಿಂದ ಹೊರಟಿದ್ವು. ಅಲ್ಲದೆ ಆ ವೆಸಲ್ಗಳು UAEಯಿಂದ ಹೊರಟು ಬರುವಾಗ ಬೇರೆ ಯಾರಿಗೂ ಅದರ ಮಾಹಿತಿ ಸಿಗದ ಹಾಗೆ ಟ್ರ್ಯಾಕಿಂಗ್ ಸಿಸ್ಟಮನ್ನು ಆಫ್ ಮಾಡಿಕೊಂಡಿದ್ವು. ಇದು ಸೌದಿ ಅರೇಬಿಯಾದ ನಿದ್ದೆಗೆಡಿಸಿದ್ದು ರಿಯಾದ್ ಈ ಬಾರಿ ನೇರವಾಗಿ ಅಬುಧಾಬಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ರೀತಿಯ ಘಟನೆಗಳು ಅಪಾಯಕಾರಿಯಾಗಬಲ್ಲವು ಅಂತ ಹೇಳೋದ್ರ ಮೂಲಕ ಇನ್ನು ಮುಂದೆ ನೀವು ಇದನ್ನೇ ಮಾಡ್ತಾ ಹೋದರೆ ನಾವು ನಿಮ್ಮ ಮೇಲೆ ಕೂಡ ದಾಳಿ ಮಾಡಬೇಕಾಗಿ ಬರಬಹುದು ಅನ್ನೋ ಎಚ್ಚರಿಕೆಯನ್ನು ಇಲ್ಲಿ ಕೊಡಲಾಗಿದೆ. ಅರ್ರೆರ್ರೆ, ಏನ್ರಿ ಇದು? UAE ಮತ್ತು ಸೌದಿ ನಡುವೆ ಮನಸ್ತಾಪಾನ ಅಂತ ನಿಮಗಿಲ್ಲಿ ಆಶ್ಚರ್ಯ ಆಗಬಹುದು. ಆದರೆ ಗೆಳೆಯರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜಗತ್ತಲ್ಲಿ ಯಾರು ಯಾರಿಗೂ ಶಾಶ್ವತ ಮಿತ್ರರಲ್ಲ, ಹಾಗೆ ಶಾಶ್ವತ ಶತ್ರುಗಳೂ ಅಲ್ಲ. ಇಲ್ಲಿ ದೋಸ್ತಿ ಹಾಗೂ ದುಶ್ಮನಿ ಎಲ್ಲದಕ್ಕೂ ಒಂದು ಕಾರ್ಯಕಾರಣ ಸಂಬಂಧ ಇರುತ್ತೆ. ಇನ್ನು ಇಲ್ಲಿ ಕೂಡ 2015ರವರೆಗೆ ಸೌದಿ ಅರೇಬಿಯಾ ಮತ್ತು UAEಗಳು ಏಕ್ ಬಿರಿಯಾನಿ ಮೇ ತುಮ್ಕೋ ಆದ ಹಮ್ಕೋ ಆದ ಅನ್ನೋ ಹಂಗಿದ್ವು. ಆದರೆ ಈಗ ಪರಿಸ್ಥಿತಿ ಹಂಗಿಲ್ಲ. ಎರಡೂ ದೇಶಗಳ ನಡುವೆ ಸಣ್ಣದೊಂದು ಮನಸ್ತಾಪ, ಒಂದು ಅಪನಂಬಿಕೆ ಇಲ್ಲಿ ಶುರುವಾಗಿದೆ. ಅದು ಈಗ ಇನ್ನೊಂದಷ್ಟು ಹೆಚ್ಚಾಗೋ ಲಕ್ಷಣಗಳು ಕಾಣ್ತಾ ಇವೆ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಯಮನ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ. ನಾನು ಕೂಡ ಈ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳಿದ್ದೀನಿ. ಆದರೂ ಇಲ್ಲೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳಿಬಿಡ್ತೀನಿ. ಈ ಯಮನ್ ಇದೆ ನೋಡಿ, ಇದು ಕೆಂಪು ಸಮುದ್ರದ ದಡದಲ್ಲಿ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ಗೆ ಅಂಟಿಕೊಂಡಿರುವ ಒಂದು ಅರಬ್ ದೇಶ. ಉತ್ತರಕ್ಕೆ ಸೌದಿ ಅರೇಬಿಯಾ, ಪೂರ್ವಕ್ಕೆ ಒಮನ್, ಪಶ್ಚಿಮಕ್ಕೆ ಕೆಂಪು ಸಮುದ್ರ ಹಾಗೂ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರಗಳನ್ನು ಗಡಿಯಾಗಿ ಇದು ಹೊಂದಿದೆ. ಈ ಹಿಂದಿಲ್ಲಿ ಯಾವುದೇ ಸಮಸ್ಯೆನೂ ಇರಲಿಲ್ಲ. ಸಾಕಷ್ಟು ಬುಡಕಟ್ಟು ಜನಾಂಗಗಳಲ್ಲಿದ್ದರೂ ಕೂಡ ಅವರು ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವಷ್ಟು ಹಾಗೂ ದೇಶವನ್ನೇ ಒಡೆಯುವಷ್ಟು ಜಗಳ ಕೂಡ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಯಾವಾಗ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದು ರಾಜ ಶಾ ಪೆಹಲವಿಯನ್ನು ಕಿತ್ತೆಸೆದು ಅಲ್ಲಿಗೆ ಇಸ್ಲಾಮಿಕ್ ಮೂಲಭೂತವಾದಿಗಳು ಬಂದು ಕೂತರೋ, ಆ ನಂತರ ಅರಬ್ ಜಗತ್ತಿನ ಭವಿಷ್ಯ ಒಂದಷ್ಟು ಬದಲಾಗ್ತಾ ಹೋಯಿತು. ಇರಾನ್ ಅನ್ನೋದು ಹೇಳಿ ಕೇಳಿ ಶಿಯಾ ದೇಶ, ಅವರಿಗೂ ಸುನ್ನಿಗಳಿಗೂ ಆಗಬರೋದಿಲ್ಲ. ಇನ್ನು ಜಗತ್ತಿನ ಒಂದಷ್ಟು ದೇಶಗಳು ಹೇಗೆ ಅಂದರೆ, ತಮ್ಮಲ್ಲಿ ಯಾವ ರೀತಿಯ ಆಡಳಿತ ಇರುತ್ತೋ ಅದೇ ಥರದ ಆಡಳಿತ ತಮ್ಮ ಅಕ್ಕಪಕ್ಕದಲ್ಲೂ ಇದ್ದರೆ ಭಾಯಿಚಾರ ಚೆನ್ನಾಗಿರುತ್ತೆ ಅಂತ ಭಾವಿಸತ್ವೆ. ಈಗ ಅಮೆರಿಕ, ಯುರೋಪ್ ಇವೆಲ್ಲ ಜಗತ್ತಿನ ತುಂಬ ತಮ್ಮಲ್ಲಿರೋ ಥರದ್ದೇ ಪ್ರಜಾಪ್ರಭುತ್ವ ಇರಲಿ ಅಂತಲೂ, ರಷ್ಯಾ, ಚೈನಾಗಳು ಜಗದಗಲ ಕಮ್ಯುನಿಸ್ಟ್ ಆಡಳಿತಗಳೇ ಬರಲಿ, ತಮ್ಮ ಶಕ್ತಿ ಹೆಚ್ಚಾಗಲಿ ಅಂತಲೂ ಭಾವಿಸತ್ವಲ್ವಾ. ಹಾಗೆ ಈ ಇರಾನ್ ಕೂಡ ಅರಬ್ ನೆಲದಲ್ಲಿ ರಾಜ ಆಡಳಿತ ಅಂತ್ಯಗೊಂಡು ಅಲ್ಲಿ ಕೂಡ ಇಸ್ಲಾಮಿಕ್ ಮುಲ್ಲಾಗಳ ಆಡಳಿತ ಬರಲಿ ಅಂತ ಬಯಸ್ತು. ಅದರ ಜೊತೆಗೆ ಜಗತ್ತಿನ ಇಸ್ಲಾಮಿಕ್ ಶಕ್ತಿಗಳ ನಾಯಕತ್ವ ತನ್ನ ಕೈಲಿರಬೇಕು ಅನ್ನೋ ಬಯಕೆ ಕೂಡ ಇವರಿಗಿದೆ. ಅದರ ಪರಿಣಾಮ ಮಧ್ಯಪ್ರಾಚ್ಯ ಹಾಗೂ ಅರೇಬಿಯಾದ ಸಾಕಷ್ಟು ದೇಶಗಳಲ್ಲಿ ಶಿಯಾ ಸುನ್ನಿ ಜಗಳಗಳು ಶುರುವಾದವು. ಲೆಬನಾನ್, ಸಿರಿಯಾ, ಇರಾಕ್, ಯಮನ್ ಹೀಗೆ ನಾನಾ ದೇಶಗಳಲ್ಲಿ ಶಿಯಾ ಮುಸ್ಲಿಮರ ಗಲಾಟೆಗಳಲ್ಲಿ ಆರಂಭ ಆದವು. ಅವರ ಬೆಂಬಲಕ್ಕೆ ಇರಾನ್ ನಿಂತ್ಕೊಳ್ತು. ಇನ್ನು ಇರಾಕಲ್ಲೇನೋ ಅವತ್ತಿಗೆ ಸದ್ದಾಂ ಹುಸೇನ್ ಇದ್ದ, ಬಲಿಷ್ಠನಾಗಿದ್ದ, ಅಲ್ಲಿ ಇರಾನ್ನ ಆಟ ನಡೀಲಿಲ್ಲ. ಆದರೆ ಬೇರೆ ಕಡೆಗಳಲ್ಲಿ ಹಾಗಾಗಲಿಲ್ಲ. ಲೆಬನಾನ್ನ ಆಂತರಿಕ ಅಧಿಕಾರ 3 ಹೋಳಾಯಿತು. ಸಿರಿಯಾದಲ್ಲಿ ಅಲ್ವೈಟ್ ಜನಾಂಗಕ್ಕೆ ಸೇರಿದ್ದ ಅಸಾದ್ ಅಧಿಕಾರವನ್ನು ಹಿಡಿದ. ಯಮನ್ನಲ್ಲಿ ಸಂಘರ್ಷ ಆರಂಭ ಆಯಿತು. ಅಲ್ಲಿ ಶಿಯಾ ಸುನ್ನಿ ಜಗಳಗಳು ಹೆಚ್ಚಾದವು. ಅದು 2015ರ ನಂತರ
ತುಂಬಾ ಅತಿರೇಕಕ್ಕೆ ಹೋಯಿತು. ಇನ್ನು ಇಲ್ಲಿ ನೀವೊಂದು ಮ್ಯಾಪ್ ಅನ್ನು ನೋಡ್ತಾ ಇದ್ದೀರಲ್ಲ, ಇದು ಯಮನ್. ಇದರಲ್ಲಿ ತೆಳು ಹಸಿರು ಬಣ್ಣದಲ್ಲಿ ಗುರುತು ಮಾಡಿರೋ ಪ್ರದೇಶಗಳೆಲ್ಲ ಕೂಡ ಇವತ್ತು ಹೌತಿಗಳ ಕೈಯಲ್ಲಿವೆ. ಯಮನ್ನ ರಾಜಧಾನಿ ಸನಾ ಕೂಡ ಈ ಹೌತಿ ಅನ್ನೋ ಇರಾನ್ ಬೆಂಬಲಿತ ಶಿಯಾ ಬುಡಕಟ್ಟು ಜನಾಂಗದ ಕೈ ಸೇರಿದೆ. ಹಾಗೇನೆ ಇನ್ನುಳಿದ ಭಾಗವನ್ನ ಸೌದಿ ಬೆಂಬಲಿತ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಅದು ಏಡನ್ ಅನ್ನ ತನ್ನ ರಾಜಧಾನಿಯನ್ನಾಗಿ ಹೊಂದಿದೆ. ಜಾಗತಿಕ ಸಮುದಾಯದ ಬೆಂಬಲ ಇರೋದು ಈ ಏಡನ್ನಲ್ಲಿನ ಅಧಿಕೃತ ಸರ್ಕಾರಕ್ಕೆ. ಸೊ ಇಲ್ಲಿ ಹೌತಿಗಳು ಮತ್ತು ಅಂತಾರಾಷ್ಟ್ರೀಯವಾಗಿ ಮಾನ್ಯತೆಯನ್ನು ಪಡೆದಿರುವ ಸರ್ಕಾರದ ನಡುವೆ ಸಂಘರ್ಷವೊಂದು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಮೊದಲಿಗೆ ಈ ಸಂಘರ್ಷದಲ್ಲಿ ಸೌದಿ ಅರೇಬಿಯಾ ಜೊತೆ ನಿಂತು ಏಡನ್ ಆಡಳಿತದ ಪರವಾಗಿ UAE ಕೂಡ ಕಾದಾಡ್ತಾ ಇತ್ತು. ಆದರೆ 2015 ನಂತರ UAE ಸೌದಿಯಿಂದ ಸಣ್ಣಗೆ ದೂರ ಆಗ್ತಾ ಹೋಯಿತು. ಗೆಳೆಯರೆ, ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯಾಕೆ ಹಿಂಗೆ ಆಡ್ತಾ ಇದೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ಈ ಅರಬ್ ಎಮಿರೇಟ್ಸ್ ಹಾಗೂ ಸೌದಿ ಅರೇಬಿಯಾಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಈ ಭಾಗದಲ್ಲಿ ಸೌದಿ ಅರೇಬಿಯಾ ಅನ್ನೋದು ವಿಸ್ತೀರ್ಣದಲ್ಲಿ, ಆರ್ಥಿಕವಾಗಿ ಮತ್ತು ಪ್ರಭಾವದ ದೃಷ್ಟಿಯಿಂದ ಕೂಡ ತುಂಬ ಬಲಿಷ್ಠ ದೇಶ. ಅಲ್ಲಿ ಒಟ್ಟು 3.25 ಕೋಟಿ ಜನ ವಾಸ ಮಾಡ್ತಾರೆ. ಅದರಲ್ಲಿ 85-90% ಸುನ್ನಿ ಮುಸ್ಲಿಮರಿದ್ದಾರೆ, ಇನ್ನುಳಿದವರು ಶಿಯಾ ಮುಸ್ಲಿಮರು. ಹಾಗೆಯೇ UAE ಅನ್ನೋದು 7 ಪ್ರತ್ಯೇಕ ರಾಜ್ಯಗಳನ್ನು ಒಳಗೊಂಡ ಒಂದು ದೇಶ. ಅಬುಧಾಬಿ ಅದರ ರಾಜಧಾನಿ ನಗರ. ಅಲ್ಲಿ ಒಟ್ಟು 1,10,00,000 ಜನ ವಾಸ ಮಾಡ್ತಾರೆ. ಆ ಒಟ್ಟು ಜನಸಂಖ್ಯೆಯಲ್ಲಿ 74.5% ಮುಸ್ಲಿಮರಿದ್ದರೆ 12.9% ಕ್ರೈಸ್ತರು ಹಾಗೂ 6.2% ಹಿಂದೂಗಳು ಅಲ್ಲಿದ್ದಾರೆ. ಇನ್ನುಳಿದ ಹಾಗೆ 3.2% ಬೌದ್ಧರಲ್ಲಿದ್ದರೆ 2.3% ಜನ ಬೇರೆ ಬೇರೆ ಮತಾಚರಣೆಗಳಿಗೆ ಸೇರಿದವರಿದ್ದಾರೆ. ಇನ್ನು ಅಲ್ಲಿನ ಮುಸ್ಲಿಮರಲ್ಲಿ ಸುಮಾರು 85% ಸುನ್ನಿ ಮುಸ್ಲಿಮರಾದರೆ 15% ಮಾತ್ರ ಶಿಯಾಗಳಿದ್ದಾರೆ. ಹಾಗೆಯೇ ಅಲ್ಲಿರೋ ಒಟ್ಟು ಜನಸಂಖ್ಯೆಯಲ್ಲಿ 88% ಜನ ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಅಲ್ಲಿಗೆ ವಲಸೆ ಬಂದು ನೆಲೆಸಿದವರೇ ಆಗಿದ್ದಾರೆ. ಇನ್ನು ಸೌದಿ ಮತ್ತು UAE ಎರಡೂ ಕೂಡ OPEC ದೇಶಗಳು. ಹಾಗೆ 2 ಪ್ರಮುಖ ತೈಲ ಉತ್ಪಾದನಾ ದೇಶಗಳಾಗಿವೆ. 2 ದೇಶಗಳು ಕೂಡ ಅಮೆರಿಕ ಜೊತೆಯಲ್ಲಿ ಅತ್ಯುತ್ತಮ ಸಂಬಂಧಗಳನ್ನು ಹೊಂದಿವೆ. ಸೌದಿ ಅರೇಬಿಯಾ UAEಯ ಪ್ರಮುಖ ಆರ್ಥಿಕ ಪಾಲುದಾರ. ಅಲ್ಲಿ ಒಟ್ಟು $20 ಬಿಲಿಯನ್ ವಹಿವಾಟು ನಡೆಯುತ್ತೆ. ಹಾಗೆಯೇ UAE ಕೂಡ ಸೌದಿಯಲ್ಲಿ $9 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡಿದೆ. ಒಂದು ಕಾಲಕ್ಕೆ ಇರಾನ್ನ ವಿರುದ್ಧ ಜಂಟಿಯಾಗಿ ನಿಂತಿದ್ದ ದೇಶಗಳಿವು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿ ಹಾಗೂ ತಮ್ಮ ಹಿತಾಸಕ್ತಿಗಳು ಇವತ್ತು ಸೌದಿ ಅರೇಬಿಯಾ ಮತ್ತು UAE ನಡುವೆ ಒಂದು ಬಿರುಕನ್ನು ಮೂಡಿಸ್ತಾ ಇವೆ. ಇನ್ನು ಇಲ್ಲಿ UAE ಹಾಗೂ ಸೌದಿಗಳ ನಡುವಿನ ಈ ಪರಿಯ ಭಿನ್ನಾಭಿಪ್ರಾಯಕ್ಕೆ ಕಾರಣ ಪರಸ್ಪರರ ರಾಜಕೀಯ ಹಿತಾಸಕ್ತಿಗಳು. ಗೆಳೆಯರೆ, ಒಂದು ದೇಶ ವ್ಯಾಪಾರದಿಂದ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾ ಹೋದ ಹಾಗೆ ಯುದ್ಧಗಳು, ಸಂಘರ್ಷಗಳಿಂದ ತಾನು ದೂರ ಆಗಬೇಕು ಅಂತ ಬಯಸುತ್ತೆ. ಜೊತೆಗೆ ಸಾಫ್ಟ್ ಪವರನ್ನು ಬೆಳೆಸ್ಕೋಬೇಕು ಅನ್ನೋ ಪ್ರಯತ್ನಗಳನ್ನು ಕೂಡ ಆರಂಭ ಮಾಡುತ್ತೆ. ಈ ಭಾಗದಲ್ಲಿ ನೀವು ಕತಾರ್ ಬಗ್ಗೆ ಕೇಳಿದಿರಲ್ವಾ? ಈ ಕತಾರ್ ಅನ್ನೋ ಪುಟ್ಟ ದೇಶ ಯಾರ ಜೊತೆಗೂ ಜಗಳ ಮಾಡ್ಕೊಳ್ಳೋದಿಲ್ಲ, ಯುದ್ಧ ಮಾಡೋದಿಲ್ಲ. ಆದರೆ ಕತಾರಲ್ಲಿ ತುಂಬಾ ಪವರ್ಫುಲ್ ದೇಶ. ಅವರಿಗೆ ಅಮೆರಿಕಾದ ಆಡಳಿತ ಸೇರಿದಂತೆ ಜಗತ್ತಿನ ಎಲ್ಲ ಭಯೋತ್ಪಾದಕರ ಜೊತೆಗೂ ಸಂಬಂಧಗಳಿವೆ. ಜಗತ್ತಲ್ಲಿ ಎಲ್ಲೇ ಇಸ್ಲಾಮಿಕ್ ಭಯೋತ್ಪಾದಕರಿಂದ ಯಾರಿಗೆ ತೊಂದರೆ ಆದರೂ ಅಲ್ಲಿ ಸಂಧಾನಕ್ಕೆ ಓಡ್ ಹೋಗೋದು ಇದೇ ಕತಾರೆ. ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷಕ್ಕೂ ಕತಾರ್ ಬರುತ್ತೆ. ಈಜಿಪ್ಟ್ ಹಾಗೂ ಇಸ್ಲಾಮಿಕ್ ಬ್ರದರ್ಹುಡ್ನ ಸಂಘರ್ಷಕ್ಕೂ ಕತಾರ್ ಎಂಟರ್ ಆಗುತ್ತೆ. ಆಫ್ಘನ್ ತಾಲಿಬಾನ್ ನಡುವೆನೂ ಕತಾರ್ ಇರುತ್ತೆ. ಈ ಮೂಲಕ ತಮ್ಮ ಪವರ್ ಏನು ಅನ್ನೋದನ್ನು ಅವರು ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ನಾವು ಕೂಡ ಯಾಕೆ ಹಿಂಗೆ ಮಾಡಬಾರ್ದು ಅಂತ ಇಲ್ಲಿ UAE ಕೂಡ ಯೋಚನೆ ಮಾಡ್ತೇನೋ. ಹೀಗಾಗಿ ಇಲ್ಲಿ ಸೌದಿ ಅರೇಬಿಯಾ ಮತ್ತು UAE ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ. ಅದು ಈಗ ಜಗಜ್ಜಾಹೀರಾಗ್ತಾ ಇದೆ. ಸೌದಿ UAEಗೆ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸದ್ಯಕ್ಕೆ ಸೌದಿ ಅರೇಬಿಯಾ ಮಾಡಿರೋ ಏರ್ ಸ್ಟ್ರೈಕ್ ಬಗ್ಗೆ, ಅಲ್ಲಿಗೆ ಬಂದಿರೋ ಹಡಗುಗಳ ಬಗ್ಗೆ ಹಾಗೂ ಅದರಲ್ಲಿದ್ದ ಶಸ್ತ್ರಾಸ್ತ್ರಗಳ ಬಗ್ಗೆ UAE ಯಾವ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಸೊ ಅವರು ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೋತಾರೆ ಅನ್ನೋದನ್ನು ಜಗತ್ತು ಕಾದು ನೋಡ್ತಾ ಇದೆ. ಇದು ಗೆಳೆಯರೆ, ಒಂದು ಕಾಲದಲ್ಲಿ ಒಂದೇ ತಟ್ಟೆಯಲ್ಲಿ ಕೈ ಹಾಕಿ ತಿಂತಾ ಇದ್ದ ಬ್ರದರ್ಸು ಈಗ ಸಂಘರ್ಷಕ್ಕಿಳಿಯುವ ಮುನ್ಸೂಚನೆಯನ್ನು ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.